ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇಟ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ಈ ವರ್ಷ ಅಂದ್ರೆ 2024ರಲ್ಲಿ ನೀಟ್ ಹಾಗೆ ನಾಟಾ ಎಕ್ಸಾಮ್ ಬರೀತಾ ಇರೋ ವಿದ್ಯಾರ್ಥಿಗಳು ಕೂಡ KCETಗೆ ಅಪ್ಲಿಕೇಶನ್ ಹಾಕಬೇಕು ಅಂತ ಹೇಳಿದ್ದಾರೆ. ಹಾಗಿದ್ರೆ KCET ಎಕ್ಸಾಮ್ ಅನ್ನ ಯಾವ್ಯಾವ ವಿದ್ಯಾರ್ಥಿಗಳು ಬರೀಬೇಕು, ನಂತರ ನಮ್ಮ ಕೆದವರು ಯಾವ್ಯಾವ ಸಬ್ಜೆಕ್ಟ್ ನ ಎಕ್ಸಾಮ್ ಬರೆದ್ರೆ ಯಾವ ಕೋರ್ಸ್ನ ರ್ಯಾಂಕಿಂಗ್ ಅನ್ನ ಅನೌನ್ಸ್ ಮಾಡ್ತಾರೆ, ಅದನ್ನ ನಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ತಿದ್ದೇವೆ. ನಂತರ ಈ ವಿಡಿಯೋದಲ್ಲಿ ಹೇಳ್ತಿರುವಂತಹ ಇನ್ಫಾರ್ಮೇಶನ್ಸ್ ಅನ್ನ KCET ಎಕ್ಸಾಮ್ ಅನ್ನ ಬರೀತಾ ಇರುವಂತಹ ಎಲ್ಲ ವಿದ್ಯಾರ್ಥಿಗಳು ಕೂಡ ತಿಳಿದುಕೊಂಡಿರಬೇಕು. ಅದಕ್ಕೋಸ್ಕರ ವಿಡಿಯೋನ ಪೂರ್ತಿಯಾಗಿ ನೋಡಿದ ನಂತರ ಈ ವಿಡಿಯೋ ನಿಮಗೆ ಖಂಡಿತವಾಗಿಯೂ ಸಹಾಯ ಕೂಡ ಆಗುತ್ತೆ. ಅದಕ್ಕೋಸ್ಕರ ತಪ್ಪದೆ ಲೈಕ್ ಮಾಡಿ. 1000 ಲೈಕ್ಸ್ ಜಾಸ್ತಿನೇ ಆಗುತ್ತೆ, ಪ್ರತಿಭೆ ಕೂಡ ಮರಿದೆ. ಸರಿ, ಈಗ ವಿಷಯಗಳನ್ನ ತಿಳಿದುಕೊಳ್ತಾ ಹೋಗೋಣ. ಈಗಾಗಲೇ ಹೇಳಿರೋ ರೀತಿ ನಮ್ಮ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು KEA ಅವರು ನಡೆಸುವಂತಹ ಕೌನ್ಸಿಲಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಈಗ ನೀಟ್ ಹಾಗೆ ನಾಟಾ ಎಕ್ಸಾಮ್ ಹಾಗೆ BPO BPT ಅಲೈಡ್ ಹೆಲ್ತ್ ಸೈನ್ಸ್ ಕೋರ್ಸ್ ಅನ್ನ ಮಾಡ್ಬೇಕು ಅಂತ ವಿದ್ಯಾರ್ಥಿಗಳು ಕೂಡ ಈಗಲೇ KCETಗೆ ಅಪ್ಲಿಕೇಶನ್ ಹಾಕಬೇಕು ಅಂತ ಹೇಳಿದ್ದಾರೆ. ನಂತರ ನೀಟ್ ಎಕ್ಸಾಮ್ ಅನ್ನ ವಿದ್ಯಾರ್ಥಿಗಳು ಮೆಡಿಕಲ್, ಡೆಂಟಲ್ ಹಾಗೆ ಆಯುಷ್ ಈ ಕೋರ್ಸ್ ಅನ್ನ ಮಾಡಬೇಕು ಅಂತ ಬರೀತಾರೆ. ಈಗ NTA ಅಪ್ಲಿಕೇಶನ್ ಕರೆದಾಗ ನೀಟ್ ಎಕ್ಸಾಮ್ ಅನ್ನ ಬರೀಬೇಕಂತ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಅನ್ನ ಹಾಕಿ ನೀಟ್ ಎಕ್ಸಾಮ್ ಅನ್ನ ಬರೀಬೇಕು. ನಂತರ ನೀಟ್ ಎಕ್ಸಾಮ್ ಬರೆದು ಮೆಡಿಕಲ್, ಡೆಂಟಲ್, ಆಯುಷ್ ಕೋರ್ಸ್ ಅನ್ನ ಮಾಡಬೇಕು ಅಂತ ವಿದ್ಯಾರ್ಥಿಗಳು KCETಗೂ ಕೂಡ ಅಪ್ಲಿಕೇಶನ್ ಹಾಕಲೇಬೇಕು. ಇದು ಕಂಪಲ್ಸರಿ ಆಗಿರುತ್ತೆ. ಹಾಗಂತ KCET ಎಕ್ಸಾಮ್ ಅನ್ನ ಬರೀಬೇಕು ಅಂತ ಇರಲ್ಲ. ನೀವು NTA ಮೂಲಕ ನೀಟ್ ಎಕ್ಸಾಮ್ಗೆ ಅಪ್ಲಿಕೇಶನ್ ಹಾಕಿ ನೀಟ್ ಎಕ್ಸಾಮ್ ಬರೀತೀರಾ, ಅದ ನಂತರ ನೀಟ್ ರಿಸಲ್ಟ್ ಬರುತ್ತಲ್ವಾ, ಬಂದ ನಂತರ KEA ವೆಬ್ಸೈಟ್ ಅಲ್ಲಿ ನೀಟ್ ಸ್ಕೋರ್ ಕಾರ್ಡ್ ಏನಿದೆ ನಿಮ್ದು ಅದನ್ನ ಅಪ್ಡೇಟ್ ಮಾಡಬೇಕಾಗತ್ತೆ. ಅಪ್ಡೇಟ್ ಮಾಡಿ ಕೆದವರು ನಡೆಸುವಂತ ಕೌನ್ಸಿಲಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬಹುದು. ಆ ಕೌನ್ಸಿಲಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೋಸ್ಕರ ಈಗ ನೀವು ಅಪ್ಲಿಕೇಶನ್ ಆಗಬೇಕು. KCETಗೆ ಅಪ್ಲಿಕೇಶನ್ ಆಗಬೇಕು. ನೀವು ಅಂದ್ರೆ ಮೆಡಿಕಲ್, ಡೆಂಟಲ್ ಹಾಗೆ ಆಯುಷ್ ಕೋರ್ಸ್ ಅಷ್ಟೇ ಮಾಡಬೇಕು ಅಂತ ಹೇಳಿದ್ರೆ KCET ಎಕ್ಸಾಮ್ ಬರೆಯೋ ಅವಶ್ಯಕತೆ ಇರೋದಿಲ್ಲ. ಕೇವಲ ಅಪ್ಲಿಕೇಶನ್ ಹಾಕಿದ್ರೆ ಸಾಕು. ಸರಿನಾ? ಹಾಗೆ ಆರ್ಕಿಟೆಕ್ಚರ್ ಕೋರ್ಸ್ ಮಾಡೋರು ಕೂಡ ಆರ್ಕಿಟೆಕ್ಚರ್ ಕೋರ್ಸ್ ಅನ್ನ ಮಾಡಬೇಕು ಅಂತ ನಾಟಾ ಎಕ್ಸಾಮ್ ಅನ್ನ ಬರೀತೀರಾ, ಅದರ ನಂತರ KCETಗೆ ಅಪ್ಲಿಕೇಶನ್ ಹಾಕಬೇಕು. ನೀವು ಕೇವಲ ಆರ್ಕಿಟೆಕ್ಚರ್ ಕೋರ್ಸ್ ಅನ್ನ ಮಾಡಬೇಕು ಅಂತ ಹೇಳಿದ್ರೆ KCET ಎಕ್ಸಾಮ್ ಅನ್ನ ಬರೆಯೋ ಅವಶ್ಯಕತೆ ಇರೋದಿಲ್ಲ. ಬಟ್ ಅಪ್ಲಿಕೇಶನ್ ಹಾಕಬೇಕು. ಅಪ್ಲಿಕೇಶನ್ ಹಾಕೋದು ಕಂಪಲ್ಸರಿ ಆಗಿರುತ್ತೆ. ಸರಿನಾ? ಅದೇ ರೀತಿ BPO BPT ಅಲೈಡ್ ಹೆಲ್ತ್ ಸೈನ್ಸ್ ಈ ಕೋರ್ಸ್ ಅನ್ನ ಮಾಡಬೇಕು ಅನ್ನೋ ವಿದ್ಯಾರ್ಥಿಗಳು ಕೂಡ KCETಗೆ ಈಗಲೇ ಅಪ್ಲಿಕೇಶನ್ ಹಾಕಬೇಕು. ಈಗ ಅಪ್ಲಿಕೇಶನ್ ಸ್ಟಾರ್ಟ್ ಇದೆ, ಅಪ್ಲಿಕೇಶನ್ ಹಾಕಬೇಕು. ಆದ್ರೆ ಈ KCET ಎಕ್ಸಾಮ್ ಅನ್ನ ಬರೆಯೋ ಅವಶ್ಯಕತೆ ಇರೋದಿಲ್ಲ. ಹಾಗಿದ್ರೆ ಈಗ KCET ಎಕ್ಸಾಮ್ ಅನ್ನ ಯಾವ ವಿದ್ಯಾರ್ಥಿಗಳು ಬರೀಲೇಬೇಕು, ನಂತರ ಯಾವ ವಿಷಯಗಳ ಎಕ್ಸಾಮ್ ಬರೆದ್ರೆ KCET ಅಲ್ಲಿ ಯಾವ್ಯಾವ ಕೋರ್ಸಸ್ನ ರ್ಯಾಂಕ್ ಅನ್ನ ಅನೌನ್ಸ್ ಮಾಡ್ತಾರೆ ಅದನ್ನ ಒಂದೊಂದಾಗಿ ತಿಳಿದುಕೊಳ್ತಾ ಹೋಗೋಣ. ಸರಿನಾ? ಸರಿ, ಈಗ ಎಂಜಿನಿಯರಿಂಗ್ ಕೋರ್ಸ್ ಏನಿದೆ, ಎಂಜಿನಿಯರಿಂಗ್ ಕೋರ್ಸ್ ಅನ್ನ ಮಾಡ್ಬೇಕು ಅಂತಿದ್ರೆ ವಿದ್ಯಾರ್ಥಿಗಳು KCET ಎಕ್ಸಾಮ್ ಅನ್ನ ಬರೀಬೇಕಾಗತ್ತೆ. ಅದರಲ್ಲೂ ಕೂಡ ಫಿಸಿಕ್ಸ್, ಕೆಮಿಸ್ಟ್ರಿ ಹಾಗೆ ಮ್ಯಾಥಮೆಟಿಕ್ಸ್ ಈ 3 ವಿಷಯಗಳ ಎಕ್ಸಾಮ್ ಅನ್ನ ಬರೀಬೇಕು. ಯಾಕಂತ ಹೇಳಿದ್ರೆ KEAದವರು ಎಂಜಿನಿಯರಿಂಗ್ ಕೋರ್ಸ್ನ ರ್ಯಾಂಕಿಂಗ್ ಅನ್ನ ಅನೌನ್ಸ್ ಮಾಡೋದಕ್ಕೆ ಫಿಸಿಕ್ಸ್, ಕೆಮಿಸ್ಟ್ರಿ ಹಾಗೆ ಮ್ಯಾಥಮೆಟಿಕ್ಸ್ ಈ 3 ವಿಷಯಗಳ ಮಾರ್ಕ್ಸ್ ಅನ್ನ ಕನ್ಸಿಡರ್ ಮಾಡ್ತಾರೆ. PUCದು ಕೂಡ ಹಾಗೆ KCETದು ಕೂಡ PCM ಮಾರ್ಕ್ಸ್ ಅನ್ನ ಕನ್ಸಿಡರ್ ಮಾಡ್ತಾರೆ. ಸೊ ಅದನ್ನ ಕನ್ಸಿಡರ್ ಮಾಡಿ ವಿದ್ಯಾರ್ಥಿಗಳಿಗೆ ರ್ಯಾಂಕಿಂಗ್ ಅನ್ನ ಅನೌನ್ಸ್ ಮಾಡ್ತಾರೆ. ಅದಕ್ಕೋಸ್ಕರ ಈಗ ಕೇವಲ ಎಂಜಿನಿಯರಿಂಗ್ ಕೋರ್ಸ್ ಅಷ್ಟೇ ಮಾಡಬೇಕು ಅಂತ ಹೇಳಿದ್ರೆ ಆ ವಿದ್ಯಾರ್ಥಿಗಳು PCM ಎಕ್ಸಾಮ್ ಬರೆದ್ರೆ ಸಾಕು. ಈಗ KCET ಎಕ್ಸಾಮ್ ನ ಅಡ್ಮಿಟ್ ಕಾರ್ಡ್ ಏನಿರುತ್ತೆ, ಹಾಲ್ ಟಿಕೆಟ್, ಅದ್ರ ಮೇಲೆ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಬಯಾಲಜಿ 4 ವಿಷಯದ ಹೆಸರು ಇರುತ್ತೆ. ಬಟ್ ಎಂಜಿನಿಯರಿಂಗ್ ಕೋರ್ಸ್ ಅಷ್ಟೇ ಮಾಡಬೇಕು ಅಂತ ಹೇಳಿದ್ರೆ ನೀವು ಕೇವಲ PCM ಎಕ್ಸಾಮ್ ಬರೆದ್ರೆ ಸಾಕು, ಬಯಾಲಜಿ ಬರಿಬೇಕು ಅಂತ ಇರಲ್ಲ. ಸರಿನಾ? ನಂತರ ಈ KCET ರ್ಯಾಂಕ್ ವರ್ಸಸ್ ಮಾರ್ಕ್ಸ್ ಅಂದ್ರೆ ಈಗ ನೀವು ಒಂದು ಒಳ್ಳೆ ಕಾಲೇಜಲ್ಲಿ ಅಡ್ಮಿಷನ್ ಪಡೆದುಕೊಳ್ಬೇಕು, ಟಾಪ್ ಕಾಲೇಜಲ್ಲಿ ಅಡ್ಮಿಷನ್ ಪಡೆದುಕೊಳ್ಬೇಕು ಅಂತ ಹೇಳಿದ್ರೆ ನಿಮ್ಮ ರ್ಯಾಂಕ್ ಒಂದು 5000 ಒಳಗಡೆ ಇರಬೇಕು. ಸೊ ಈಗ ಒಂದೊಳ್ಳೆ ರ್ಯಾಂಕ್ ಅನ್ನ ಪಡೆದುಕೊಳ್ಳೋದಕ್ಕೆ PUC ಅಲ್ಲಿ ಎಷ್ಟು ಸ್ಕೋರ್ ಮಾಡಬೇಕು ಹಾಗೆ KCET ಅಲ್ಲಿ ಎಷ್ಟು ಸ್ಕೋರ್ ಮಾಡಬೇಕು ಆ ಒಂದು ವಿಡಿಯೋನ ರೆಕಾರ್ಡ್ ಮಾಡಿದೀವಿ. KCET ರ್ಯಾಂಕ್ ವರ್ಸಸ್ ಮಾರ್ಕ್ಸ್ ಅಂತ ಆ ವಿಡಿಯೋ ನಮ್ಮ ಚಾನಲ್ ಇದೆ, ಚೆಕ್ ಮಾಡಿ. ಹಾಗೆ ಮುಂದಿನ ದಿನಗಳಲ್ಲೂ ಕೂಡ ಹಲವಾರು ಇಂಪಾರ್ಟೆಂಟ್ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತೀವಿ. ಅದಕ್ಕೋಸ್ಕರ ಇದುವರೆಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಆಯ್ತಾ? ಥ್ಯಾಂಕ್ ಯು. ಸರಿ, ಈಗ ಮುಂದಿನ ವಿಷಯವನ್ನ ತಿಳಿದುಕೊಳ್ತಾ ಹೋಗೋದಾದ್ರೆ BSc ನರ್ಸಿಂಗ್ ಕೋರ್ಸ್ ಅನ್ನ ಮಾಡಬೇಕು ಅಂತ ಹೇಳಿದ್ರೆ ವಿದ್ಯಾರ್ಥಿಗಳು PCB ಎಕ್ಸಾಮ್ ಅನ್ನ ಬರೀಬೇಕು KCET ಅಲ್ಲಿ. ನಂತರ ಹಿಂದಿನ ವರ್ಷದಿಂದ ಈ ಒಂದು ಬದಲಾವಣೆಯನ್ನ ಮಾಡಿದ್ರು. ಏನು ಅಂತ ಹೇಳಿದ್ರೆ BSc ನರ್ಸಿಂಗ್ ಕೋರ್ಸ್ ಮಾಡಬೇಕು ಅಂತ ಹೇಳಿದ್ರು ಕೂಡ ವಿದ್ಯಾರ್ಥಿಗಳು KCETಗೆ ಅಪ್ಲಿಕೇಶನ್ ಹಾಕಿ KCET ಎಕ್ಸಾಮ್ ಅನ್ನ ಬರೀಬೇಕು ಅಂತ ಹೇಳಿದ್ರು. ಈಗ BSc ನರ್ಸಿಂಗ್ ಕೋರ್ಸ್ ಏನಿದೆ ಅದರ ರ್ಯಾಂಕಿಂಗ್ ಅನ್ನ ಅನೌನ್ಸ್ ಮಾಡೋದಕ್ಕೆ PUCದು ಹಾಗೆ KCETದು
ಅದರ ಫಿಸಿಕ್ಸ್, ಕೆಮಿಸ್ಟ್ರಿ ಹಾಗೆ ಬಯಾಲಜಿ ಮಾರ್ಕ್ಸ್ ಅನ್ನ ಕನ್ಸಿಡರ್ ಮಾಡ್ತಾರೆ. ನಂತರ PUC ಯ ಇಂಗ್ಲಿಷ್ ಸಬ್ಜೆಕ್ಟ್ ನಲ್ಲಿ ನೀವು ಪಡೆದ ಮಾರ್ಕ್ಸ್ ಅನ್ನು ಕೂಡ ಈ ನರ್ಸಿಂಗ್ ಕೋರ್ಸ್ ನ ರ್ಯಾಂಕಿಂಗ್ ಅನ್ನ ಅನೌನ್ಸ್ ಮಾಡೋದಕ್ಕೆ ಕನ್ಸಿಡರ್ ಮಾಡ್ತಾರೆ. ಈಗ ಯಾವ್ದಾದ್ರು ವಿದ್ಯಾರ್ಥಿಗಳು ನನಗೆ ನರ್ಸಿಂಗ್ ಮಾಡೋದು ಕೂಡ ಇಷ್ಟ ಇದೆ, ಎಂಜಿನಿಯರಿಂಗ್ ಮಾಡೋದು ಕೂಡ ಇಷ್ಟ ಇದೆ ಅಂತ ಹೇಳಿದ್ರೆ ಅಂತಹ ವಿದ್ಯಾರ್ಥಿಗಳು PCMB 4 ವಿಷಯದ ಎಕ್ಸಾಮ್ ಅನ್ನ ಬರೀಬೇಕಾಗತ್ತೆ. ಯಾಕೆ ಅಂತ ಹೇಳಿದ್ರೆ ಈ ನರ್ಸಿಂಗ್ ಕೋರ್ಸ್ ಏನಿದೆ ಅದರ ರ್ಯಾಂಕಿಂಗ್ ಅನ್ನ ಅನೌನ್ಸ್ ಮಾಡೋದಕ್ಕೆ PCB ಮಾರ್ಕ್ಸ್ ನ ಕನ್ಸಿಡರ್ ಮಾಡ್ತಾರೆ. ಎಂಜಿನಿಯರಿಂಗ್ ಏನಿದೆ ಅದರ ರ್ಯಾಂಕಿಂಗ್ ಅನ್ನ ಅನೌನ್ಸ್ ಮಾಡೋದಕ್ಕೆ PCM ಮಾರ್ಕ್ಸ್ ನ ಕನ್ಸಿಡರ್ ಮಾಡ್ತಾರೆ. ಸೊ ನಿಮಗೆ ಎಂಜಿನಿಯರಿಂಗ್ ರ್ಯಾಂಕ್ ಕೂಡ ಬೇಕು, ನರ್ಸಿಂಗ್ ರ್ಯಾಂಕ್ ಕೂಡ ಬೇಕು ಅಂತ ಹೇಳಿದ್ರೆ ನೀವು PCMB 4 ವಿಷಯದ ಎಕ್ಸಾಮ್ ಅನ್ನ ಬರೀಬೇಕಾಗತ್ತೆ. ಅದೇ ರೀತಿ ಯಾವ್ದಾದ್ರು ವಿದ್ಯಾರ್ಥಿಗಳು ನಾನು ನೀಟ್ ಎಕ್ಸಾಮ್ ಬರೀತಾ ಇದ್ದೀನಿ, ಮೆಡಿಕಲ್ ಕೋರ್ಸ್ ಅನ್ನ ಮಾಡಬೇಕು ಅಂತಿದ್ದೀನಿ, ಅಕಸ್ಮಾತ್ ಆಗಿ ಮೆಡಿಕಲ್ ಕೋರ್ಸ್ ಸಿಗ್ಲಿಲ್ಲ ಅಂತ ಹೇಳಿದ್ರೆ ನಾನು ಎಂಜಿನಿಯರಿಂಗ್ ಮಾಡ್ತೀನಿ, ಆ ರೀತಿ ಇದ್ರೆ ಏನ್ ಮಾಡ್ಬೇಕಾಗತ್ತೆ ಅಂತ ಹೇಳಿದ್ರೆ ನೀಟ್ ಎಕ್ಸಾಮ್ ಅಂತೂ ಬರೀಲೇಬೇಕು ಮೆಡಿಕಲ್ ಕೋರ್ಸ್ಗಳಿಗೋಸ್ಕರ. ಅದೇ ನಂತರ ನಿಮಗೆ ಎಂಜಿನಿಯರಿಂಗ್ ಕೂಡ ಇಷ್ಟ ಇತ್ತು ಅಂತ ಹೇಳಿದ್ರೆ ಆ ಸಂದರ್ಭದಲ್ಲಿ KCET ಅಪ್ಲಿಕೇಶನ್ ಹಾಕಿರ್ತೀರಾ, ಅಡ್ಮಿಟ್ ಕಾರ್ಡ್ ಅಂತೂ ಬಂದೇ ಬರುತ್ತೆ. ಆವಾಗ KCET ಯಲ್ಲಿ PCM ಎಕ್ಸಾಮ್ ಅನ್ನ ಬರೀಬೇಕಾಗತ್ತೆ. ಕ್ಲಿಯರ್ ಆಯ್ತಾ? ಕ್ಲಿಯರ್ ಆಯ್ತು. ನೆಕ್ಸ್ಟ್ ಏನು ತಿಳ್ಕೊಳ್ಳೋದಾದ್ರೆ ಇಲ್ಲಿ B ಫಾರ್ಮಾ ಹಾಗೆ ಫಾರ್ಮಾ D ಕೋರ್ಸ್ಗಳ ಹೆಸರನ್ನ ಬರೆದಿದ್ದೀನಿ, ಸರಿನಾ? ಈ B ಫಾರ್ಮಾ ಹಾಗೆ ಫಾರ್ಮಾ D ಕೋರ್ಸ್ಗಳ ರ್ಯಾಂಕಿಂಗ್ ಅನ್ನ ಅನೌನ್ಸ್ ಮಾಡೋದಕ್ಕೆ PCM ಅಥವಾ PCB ಮಾರ್ಕ್ಸ್ ಅನ್ನ ಕನ್ಸಿಡರ್ ಮಾಡ್ತಾರೆ. ಈಗ ಯಾವ್ದಾದ್ರು ವಿದ್ಯಾರ್ಥಿಗಳು ಕೇವಲ PCM ಎಕ್ಸಾಮ್ ಬರೆದಿದ್ರೆ ಅವರಿಗೆ ಎಂಜಿನಿಯರ್ ರ್ಯಾಂಕಿಂಗ್ ಅಂತೂ ಬಂದೇ ಬರುತ್ತೆ, ಅದ್ರ ಜೊತೆಗೆ B ಫಾರ್ಮಾ ಹಾಗೆ ಫಾರ್ಮಾ D ಕೋರ್ಸ್ ರ್ಯಾಂಕ್ ಕೂಡ ಬರುತ್ತೆ. ಅದೇ ರೀತಿ ಯಾವ್ದಾದ್ರು ವಿದ್ಯಾರ್ಥಿಗಳು ಕೇವಲ PCB ಎಕ್ಸಾಮ್ ಬರೆದ್ರು ಕೂಡ ಅವರಿಗೆ ನರ್ಸಿಂಗ್ ರ್ಯಾಂಕ್ ಬರುತ್ತೆ, ಅದ್ರ ಜೊತೆಗೆ B ಫಾರ್ಮಾ ಹಾಗೆ ಫಾರ್ಮಾ D ರ್ಯಾಂಕ್ ಕೂಡ ಅನೌನ್ಸ್ ಆಗುತ್ತೆ. ಈಗ ಯಾವ್ದಾದ್ರು ವಿದ್ಯಾರ್ಥಿಗಳು PCMB 4 ವಿಷಯಗಳ ಎಕ್ಸಾಮ್ ಅನ್ನು ಬರೆದಿದ್ದಾರೆ, ಆವಾಗ ಏನಾಗಿದೆ ಅಂತ ತಿಳ್ಕೊಳ್ಳೋದಾದ್ರೆ ಅವರು PCM ಇದ್ರಲ್ಲಿ ಎಷ್ಟು ಮಾರ್ಕ್ಸ್ ಪಡೆದಿದ್ದಾರೆ ಅದನ್ನ ಕನ್ಸಿಡರ್ ಮಾಡ್ತಾರೆ. ಎಕ್ಸಾಂಪಲ್ಗೆ 180ಗೆ 100 ಮಾರ್ಕ್ಸ್ ಬಂದಿದೆ ಅಂತ ಅನ್ಕೊಳ್ಳೋಣ PCM ಅಲ್ಲಿ. ಅದೇ ರೀತಿ PCBಗೆ 180ಗೆ 110 ಮಾರ್ಕ್ಸ್ ಬಂದಿದೆ. ಈಗ ಜಾಸ್ತಿ ಮಾರ್ಕ್ಸ್ ಎಲ್ಲಿ ಬಂದಿದೆ ಇಲ್ಲಿ, ಸೊ ಅದಕ್ಕೋಸ್ಕರ ಜಾಸ್ತಿ ಮಾರ್ಕ್ಸ್ ಯಾವ ಕಾಂಬಿನೇಷನ್ ಬಂದಿದೆಯೋ ಅದನ್ನ B ಫಾರ್ಮಾ ಹಾಗೆ ಫಾರ್ಮಾ D ರ್ಯಾಂಕ್ ಅನ್ನ ಅನೌನ್ಸ್ ಮಾಡೋದಕ್ಕೆ ಕನ್ಸಿಡರ್ ಮಾಡ್ತಾರೆ. ಕ್ಲಿಯರ್ ಆಯ್ತಾ? ಕ್ಲಿಯರ್ ಆಯ್ತು. ನಂತರ ಈ ಎಲ್ಲ ಕೋರ್ಸ್ಗಳು ಏನಿದಾವೆ, ನರ್ಸಿಂಗ್, B ಫಾರ್ಮಾ, ಫಾರ್ಮಾ D, ಅದಂತರ ವೆಟರ್ನರಿ ಸೈನ್ಸ್, ಅಗ್ರಿಕಲ್ಚರ್, ಈ ಎಲ್ಲ ಕೋರ್ಸ್ಗಳಿಗೆ ಸಂಬಂಧಿಸಿದ ಕರಿಯರ್ ಗೈಡೆನ್ಸ್ ವಿಡಿಯೋಸ್, ಅಂದ್ರೆ ಆ ಕೋರ್ಸನ್ನ ಮಾಡಿದ್ರೆ ಮುಂದೆ ಜಾಬ್ ಆಪ್ಷನ್ಸ್ ಏನಿದಾವೆ, ಯಾವ ಸಬ್ಜೆಕ್ಟ್ ಅನ್ನ ಸ್ಟಡಿ ಮಾಡ್ತಾರೆ ವಿದ್ಯಾರ್ಥಿಗಳು ಆ ಕೋರ್ಸ್ ಅನ್ನ ಮಾಡ್ಬೇಕಾದ್ರೆ, ನಂತರ ಎಷ್ಟು ವರ್ಷದ ಕೋರ್ಸ್, ಆ ಎಲ್ಲ ಡೀಟೇಲ್ಸ್ ಅನ್ನ ಎಕ್ಸ್ಪ್ಲೇನ್ ಮಾಡಿರುವಂತಹ ಕರಿಯರ್ ಗೈಡೆನ್ಸ್ ವಿಡಿಯೋಸ್ ನಮ್ಮ ಚಾನಲ್ ಇದಾವೆ. ಅವುಗಳ ಲಿಂಕ್ ಅನ್ನ ಟಾಪ್ ಕಾಮೆಂಟ್ ಕೊಟ್ಟಿರ್ತೇನೆ, ಚೆಕ್ ಮಾಡಿ, ನಿಮಗೆ ಖಂಡಿತವಾಗಿಯೂ ಹೆಲ್ಪ್ ಆಗತ್ತೆ. ಸರಿನಾ? ಸರಿ, ಆಗಿದ್ರೆ ನೆಕ್ಸ್ಟ್ ಏನೋ ತಿಳ್ಕೊಳ್ಳೋದಾದ್ರೆ BVSC ಅಂತ ಬರ್ತಿದ್ದೀನಿ, ಅಂದ್ರೆ ವೆಟರ್ನರಿ ಸೈನ್ಸ್ ಕೋರ್ಸ್ ಅಥವಾ ವೆಟರ್ನರಿ ಕೋರ್ಸ್ ಅಂತ ಕರಿತೀವಿ. ಅಂದ್ರೆ ಈಗ ಪಶು ವೈದ್ಯನಾಗಿ ವರ್ಕ್ ಮಾಡಬೇಕು ಅಂತ ಹೇಳಿದ್ರೆ, ಜಾಬ್ ಅನ್ನ ಪಡೆದುಕೊಳ್ಬೇಕಂತ ಹೇಳಿದ್ರೆ ಅಂತ ವಿದ್ಯಾರ್ಥಿಗಳು ಏನ್ ಮಾಡಬಹುದು, ಈ ವೆಟರ್ನರಿ ಕೋರ್ಸ್ ಅನ್ನ ಮಾಡಬಹುದು. ಹಾಗೆ ಅನಿಮಲ್ ಹಸ್ಬೆಂಡ್ರಿ ಇದೆ, ನಂತರ ನ್ಯಾಚುರೋಪತಿ ಮತ್ತು ಯೋಗ ಕೋರ್ಸ್ಗಳು ಇದಾವೆ. ಈ ಕೋರ್ಸ್ಗಳನ್ನ ಮಾಡಬೇಕು ಅಂತ ಹೇಳಿದ್ರೆ ವಿದ್ಯಾರ್ಥಿಗಳು PCB ಎಕ್ಸಾಮ್ ಅನ್ನ ಬರೀಬೇಕು. PCB ಎಕ್ಸಾಮ್ ಬರೆದ್ರೆ ವೆಟರ್ನರಿ ಸೈನ್ಸ್, ಅನಿಮಲ್ ಹಸ್ಬೆಂಡ್ರಿ, ನ್ಯಾಚುರೋಪತಿ ಮತ್ತು ಯೋಗ ಈ ಕೋರ್ಸ್ಗಳ ರ್ಯಾಂಕಿಂಗ್ ಅನ್ನ ಅನೌನ್ಸ್ ಮಾಡ್ತಾರೆ. ಅದ್ರ ನಂತರ ನೀವು ಎಷ್ಟು ಚೆನ್ನಾಗಿ ಎಕ್ಸಾಮ್ ಬರೆದಿದ್ದೀರೋ ಅದರ ಬೇಸಿಸ್ ಮೇಲೆ ಕೌನ್ಸಿಲಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ ಸೀಟ್ ಅನ್ನ ಪಡೆದುಕೊಳ್ಬಹುದು. ಸರಿನಾ? ಸರಿ, ಅದರ ನಂತರ ಇಲ್ಲಿ ಫಾರ್ಮ್ ಸೈನ್ಸ್ ಕೋರ್ಸಸ್ ಇದಾವೆ. ಫಾರ್ಮ್ ಸೈನ್ಸ್ ಕೋರ್ಸಸ್, ಫಾರ್ಮಾ ಅಲ್ಲ, ಫಾರ್ಮ್ ಸೈನ್ಸ್ ಕೋರ್ಸಸ್ ಯಾವ್ದು ಅಂತ ಹೇಳಿದ್ರೆ BSc ಅಗ್ರಿಕಲ್ಚರ್, ಹಾರ್ಟಿಕಲ್ಚರ್, ಫಾರೆಸ್ಟ್ರಿ ಹಾಗೆ ಸೆರಿಕಲ್ಚರ್. ಈ ಎಲ್ಲಾ ಕೋರ್ಸ್ಗಳು ಏನಿದಾವೆ ಈ ಕೋರ್ಸ್ಗಳ ರ್ಯಾಂಕಿಂಗ್ ಅನ್ನ ಅನೌನ್ಸ್ ಮಾಡಬೇಕು, ವಿದ್ಯಾರ್ಥಿಗಳು ರ್ಯಾಂಕಿಂಗ್ ಅನ್ನ ಪಡೆದುಕೊಳ್ಬೇಕು ಅಂತ ಹೇಳಿದ್ರೆ PCMB 4 ವಿಷಯದ ಎಕ್ಸಾಮ್ ಅನ್ನ ಬರೀಬೇಕು. PCMB 4 ವಿಷಯದ ಎಕ್ಸಾಮ್ ಅನ್ನ ಬರೀಬೇಕು. ಇದನ್ನ ಮತ್ತೊಮ್ಮೆ ಯಾಕೆ ರಿಪೀಟ್ ಮಾಡೋದು ಅಂತ ಹೇಳಿದ್ರೆ ಹಿಂದಿನ ವರ್ಷಗಳಲ್ಲಿ ಕೆಲವು ವಿದ್ಯಾರ್ಥಿಗಳು ನಾನು ಅಗ್ರಿಕಲ್ಚರ್ ಕೋರ್ಸ್ ಮಾಡಬೇಕು ಅಂತ ಹೇಳಿದ್ದ, ನಾನು ಕೇವಲ PCB ಎಕ್ಸಾಮ್ ಬರ್ತಿದ್ದೀನಿ, ಮ್ಯಾಥಮೆಟಿಕ್ಸ್ ಎಕ್ಸಾಮೇ ಬರ್ದಿಲ್ಲ, ನನಗೆ ರ್ಯಾಂಕಿಂಗ್ಗೆ ಅನೌನ್ಸ್ ಮಾಡಿದ್ರೆ ಈಗ ಏನ್ ಮಾಡೋದು ಅಂತ ಕೇಳ್ತಿದ್ರೆ ಎಕ್ಸಾಮ್ ಮುಗಿದೋಗಿದೆ, ಏನ್ ಮಾಡೋದಕ್ಕಾಗತ್ತೆ, ಮತ್ತೊಂದು ವರ್ಷ ವೇಟ್ ಮಾಡಬೇಕು ಅಷ್ಟೇ. ಅದಕ್ಕೋಸ್ಕರ ಏನ್ ಹೇಳಿದೆ, ಈ ವಿಡಿಯೋ ಇಂಪಾರ್ಟೆಂಟ್ ಆಗಿರುತ್ತೆ, ಪ್ರತಿ ವಿಷಯಗಳನ್ನ ತಿಳಿದುಕೊಂಡು ಅದ್ರ ನಂತರ ಎಕ್ಸಾಮ್ನ ಬರೀರಿ ಅಂತ. ಸರಿನಾ? ನಂತರ ಮತ್ತೆ ಕೆಲವು ವಿದ್ಯಾರ್ಥಿಗಳು ಎಂಜಿನಿಯರಿಂಗ್ ಮಾಡಬೇಕು ಅಂತ ಹೇಳಿದ್ರೆ ನಾನು ಬಯಾಲಜಿ ಎಕ್ಸಾಮ್ ಕೂಡ ಬರ್ದಿದ್ದೀನಿ, ಬಯಾಲಜಿಗೆ ತುಂಬಾ ಪ್ರಿಪರೇಷನ್ ಕೂಡ ಮಾಡಿದ್ದೆ ಅಂತ ಹೇಳ್ತಾರೆ. ಈಗ ನೀವು ಎಂಜಿನಿಯರಿಂಗ್ ಕೋರ್ಸ್ ಅಷ್ಟೇ ಮಾಡಬೇಕು ಅಂತ ಹೇಳಿದ್ರೆ ಅಂತ ನಿಮ್ಮ ಟಾರ್ಗೆಟ್ ಇದೆ, ಈಗ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಮಾಡ್ತೀನಿ, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್ ಮಾಡ್ತೀನಿ, ಈ ರೀತಿ ಎಂಜಿನಿಯರಿಂಗ್ ಕೋರ್ಸ್ ಅಷ್ಟೇ ನೀವು ಟಾರ್ಗೆಟ್ ಇಟ್ಕೊಂಡಿದ್ರೆ ಬಯಾಲಜಿ ಎಕ್ಸಾಮ್ ಬರೆಯೋ ಅವಶ್ಯಕತೆನೇ ಇರೋದಿಲ್ಲ. ಈಗ ನೀವು ಬಯಾಲಜಿ ಎಕ್ಸಾಮ್ಗೆ ಪ್ರಿಪೇರ್ ಆಗಿ ಎಕ್ಸಾಮ್ ಬರೆದ್ರೆ ಅಂತ ಹೇಳಿದ್ರೆ ಬಯಾಲಜಿ ಪ್ರಿಪರೇಷನ್ಗೂ ಕೂಡ ಟೈಮ್ ಇನ್ವೆಸ್ಟ್ ಮಾಡಿರ್ತೀರಲ್ವಾ, ಬಟ್ ನೀವು ಬಯಾಲಜಿ ಎಕ್ಸಾಮ್ ಬರೆದ್ರೂ ಕೂಡ ಎಂಜಿನಿಯರಿಂಗ್ ರ್ಯಾಂಕಿಂಗ್ ಅದನ್ನು ಕನ್ಸಿಡರೇ ಮಾಡಲ್ಲ.
ಅದೇ ಟೈಮ್ ಅಂದ್ರೆ ಬಯಾಲಜಿ ಎಕ್ಸಾಮ್ಗೆ ನೀವು ಪ್ರಿಪೇರ್ ಏನಾಗಿದ್ದೀರಾ ಅದೇ ಟೈಮನ್ನ ಬೇರೆ ಸಬ್ಜೆಕ್ಟ್ಸ್ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಅದಕ್ಕೆ ಇನ್ವೆಸ್ಟ್ ಮಾಡಿದ್ರೆ ಮತ್ತೊಂದು 2-3 ಮಾರ್ಕ್ಸ್ ಹೆಚ್ಚು ಬಂದರೂ ಕೂಡ KCET ರ್ಯಾಂಕಿಂಗ್ ಇಂಪ್ರೂವ್ ಆಗ್ತಿತ್ತು ಮತ್ತು ಒಳ್ಳೆ ಕಾಲೇಜಿನ ಅಡ್ಮಿಷನ್ ಆಗ್ತಿತ್ತು. ಅದಕ್ಕೋಸ್ಕರ ಹೇಳ್ತಿರೋದು ಎಲ್ಲ ವಿಷಯಗಳನ್ನ ತಿಳಿದುಕೊಂಡು ಯಾವ ಕೋರ್ಸನ್ನ ಮಾಡಬೇಕು ಅಂತಿದ್ದೀನಿ ಅದಕ್ಕೆ ಸಂಬಂಧಂತಹ ಎಕ್ಸಾಮನ್ನು ಬರೀರಿ. ಸರಿನಾ? ಹಾಗಿದ್ರೆ ಈ ಫಾರ್ಮ್ ಸೈನ್ಸ್ ಕೋರ್ಸಸ್ ಇಂದ BSc ಅಗ್ರಿಕಲ್ಚರ್, ಹಾರ್ಟಿಕಲ್ಚರ್, ಫಾರೆಸ್ಟ್ರಿ, ಸೆರಿಕಲ್ಚರ್ ಈ ಎಲ್ಲ ಕೋರ್ಸ್ಗಳಿಗೆ ಸಂಬಂಧಿಸಿದಂತೆ PCMB 4 ವಿಷಯಗಳ ಎಕ್ಸಾಮ್ನ ಬರೀಬೇಕಾಗತ್ತೆ. ಅದರ ನಂತರ ಈ ಫಾರ್ಮ್ ಸೈನ್ಸ್ ಕೋರ್ಸಸ್ ಹಾಗೆ ವೆಟರ್ನರಿ ಕೋರ್ಸ್ಗೆ ಸಂಬಂಧಿಸಿದಂತೆ ಪ್ರಾಕ್ಟಿಕಲ್ ಎಕ್ಸಾಮ್ ಅನ್ನು ನಡೆಸ್ತಾರೆ. ಪ್ರಾಕ್ಟಿಕಲ್ ಎಕ್ಸಾಮ್ ಯಾರಿಗೋಸ್ಕರ ನಡೆಸ್ತಾರೆ ಅಂತ ಹೇಳಿದ್ರೆ ಈ ಫಾರ್ಮ್ ಸೈನ್ಸ್ ಕೋರ್ಸಸ್ ಹಾಗೆ ವೆಟರ್ನರಿ ಕೋರ್ಸ್ ಏನಿದೆ ಅದರಲ್ಲಿರುವಂತಹ 50% ಸೀಟ್ಸ್ ರೈತರ ಮಕ್ಕಳಿಗೆ ರಿಸರ್ವ್ಡ್ ಇರುತ್ತೆ. ಸೊ ಆ ರೈತರ ಮಕ್ಕಳಿಗೆ ರಿಸರ್ವ್ಡ್ ಇರುವಂತಹ ಸೀಟನ್ನು ಪಡೆದುಕೊಳ್ಬೇಕು ಅಂತ ಹೇಳಿದ್ರೆ ವಿದ್ಯಾರ್ಥಿಗಳು KCET ಪ್ರಾಕ್ಟಿಕಲ್ ಎಕ್ಸಾಮ್ ಅನ್ನ ಬರೀಬೇಕು. ಆ ಪ್ರಾಕ್ಟಿಕಲ್ ಎಕ್ಸಾಮ್ ನಡೆಸೋದು ಕೇವಲ ರೈತರ ಮಕ್ಕಳಿಗೆ. ಸರಿನಾ? ಅದು ಅವರಿಗಿರುವಂತಹ ಅಡ್ವಾಂಟೇಜ್. ಏನು? ಅವರಿಗೆ ರಿಸರ್ವ್ಡ್ ಸೀಟ್ ಇರುತ್ತೆ, ಅಲ್ಲಿ ಅವರು ಸೀಟ್ಗೋಸ್ಕರ ಸ್ಪರ್ಧೆ ಮಾಡಿ ಸೀಟನ್ನು ಪಡೆದುಕೊಳ್ಬಹುದು. ಇದರಿಂದ ಅವರಿಗೆ ಫಾರ್ಮ್ ಸೈನ್ಸ್ ಕೋರ್ಸಸ್ ಹಾಗೆ ವೆಟರ್ನರಿ ಕೋರ್ಸಲ್ಲಿ ಸೀಟ್ ಸಿಗುವಂತಹ ಚಾನ್ಸಸ್ ಜಾಸ್ತಿ ಆಗುತ್ತೆ. ನಂತರ KCET ಪ್ರಾಕ್ಟಿಕಲ್ ಎಕ್ಸಾಮ್ ಏನಿದೆ ಅದಕ್ಕೆ ಈಗ ಅಪ್ಲಿಕೇಶನ್ ನಡೀತದೆ, KCET ಅಪ್ಲಿಕೇಶನ್. ಅದರಲ್ಲಿ ಕೆಲವು ಆಪ್ಷನ್ಸ್ ಎಲ್ಲ ಸೆಲೆಕ್ಟ್ ಮಾಡೋದಿರುತ್ತೆ. ಕೆಲವೊಮ್ಮೆ ವಿದ್ಯಾರ್ಥಿಗಳು ಆ ಆಪ್ಷನ್ ಕೂಡ ಸೆಲೆಕ್ಟ್ ಮಾಡಿರಲ್ಲ, ಬಟ್ ಅವರಿಗೆ ಅಗ್ರಿಕಲ್ಚರ್ ಕೋಟಾ ಸಿಗ್ತಾ ಇರುತ್ತೆ. ಅಂದರೆ ಅವರು ರೈತರ ಮಕ್ಕಳಾಗಿರ್ತಾರೆ ಅಥವಾ ರೈತ ಕಾರ್ಮಿಕರ ಮಕ್ಕಳಾಗಿರ್ತಾರೆ, ಆದರೆ ಆ ಆಪ್ಷನ್ ಸೆಲೆಕ್ಟ್ ಮಾಡಲ್ಲ, ಅಗ್ರಿಕಲ್ಚರ್ ಕೋಟಾ ಅಪ್ಲೈ ಆಗುತ್ತೆ ಅಂತ, ಅದಕ್ಕೋಸ್ಕರ ಅವರಿಗೆ ಎಕ್ಸಾಮ್ ಬರೋದಕ್ಕಾಗಲ್ಲ. ಆ ರೀತಿ ಮಿಸ್ಟೇಕ್ ನೀವು ಮಾಡಬೇಡಿ. ರೈತರ ಮಕ್ಕಳಾಗಿದ್ರೆ ಅಥವಾ ರೈತ ಕಾರ್ಮಿಕರ ಮಕ್ಕಳಾಗಿದ್ರೆ ಏನು ಮಾಡ್ತೀರಾ? ಈಗ ಅಪ್ಲಿಕೇಶನ್ ಆಗ್ಬೇಕಾದ್ರೆ ಅಲ್ಲಿ ಅಗ್ರಿಕಲ್ಚರ್ ಕೋಟಾಗೆ ನೀವು ಎಲಿಜಿಬಲ್ ಇದ್ದೀರಾ ಅಥವಾ ಇಲ್ವಾ ಅಂತ ಕೇಳುತ್ತೆ. ಅಲ್ಲಿ ಇದೀವಿ ಅಂತ ಎಸ್ ಸೆಲೆಕ್ಟ್ ಮಾಡಿ ಅದರ ನಂತರ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ಸೆಂಟರ್ ಕೇಳಿರ್ತಾರೆ, ಅದನ್ನು ಕೂಡ ಸೆಲೆಕ್ಟ್ ಮಾಡಿ. ಈಗ ಹೇಳಿರುವಂತಹ ಎಲ್ಲ ವಿಷಯಗಳನ್ನ ಸಮರೈಸ್ ಮಾಡೋದಾದ್ರೆ PCM ಈ 3 ವಿಷಯದ ಎಕ್ಸಾಮ್ ಬರೆದ್ರೆ, ಫಿಸಿಕ್ಸ್, ಕೆಮಿಸ್ಟ್ರಿ ಮತ್ತು ಮ್ಯಾಥಮೆಟಿಕ್ಸ್ ಈ 3 ವಿಷಯದ ಎಕ್ಸಾಮ್ ಬರೆದ್ರೆ ಎಂಜಿನಿಯರಿಂಗ್ ರ್ಯಾಂಕಿಂಗ್ ಅನೌನ್ಸ್ ಮಾಡ್ತಾರೆ. ಅದರ ನಂತರ ಇಲ್ಲಿ B ಫಾರ್ಮಾ ಮತ್ತು ಫಾರ್ಮಾ ಡಿ ಕೋರ್ಸ್ನ ರ್ಯಾಂಕಿಂಗ್ ಅನ್ನ ಅನೌನ್ಸ್ ಮಾಡ್ತಾರೆ. ಈಗ ಯಾವ ವಿದ್ಯಾರ್ಥಿಗಳು ಕೇವಲ PCB ಎಕ್ಸಾಮ್ ಬರೀತಾರೆ, ಫಿಸಿಕ್ಸ್, ಕೆಮಿಸ್ಟ್ರಿ ಹಾಗೆ ಬಯಾಲಜಿ, ಅವರಿಗೆ BSc ನರ್ಸಿಂಗ್ ಕೋರ್ಸ್ನ ರ್ಯಾಂಕಿಂಗ್ ಅನೌನ್ಸ್ ಆಗುತ್ತೆ. B ಫಾರ್ಮಾ, ಫಾರ್ಮಾ ಡಿ ಕೋರ್ಸ್ನ ರ್ಯಾಂಕಿಂಗ್ ಅನೌನ್ಸ್ ಆಗುತ್ತೆ. ಅದರ ನಂತರ BVSc ವೆಟರ್ನರಿ ಸೈನ್ಸ್, ಅನಿಮಲ್ ಹಸ್ಬೆಂಡ್ರಿ ಹಾಗೆ ನ್ಯಾಚುರೋಪತಿ ಮತ್ತು ಯೋಗ ಈ ಕೋರ್ಸ್ಗಳ ರ್ಯಾಂಕಿಂಗ್ ಅನ್ನ ಅನೌನ್ಸ್ ಮಾಡ್ತಾರೆ. ಸರಿನಾ? ಈಗ ಯಾವ ವಿದ್ಯಾರ್ಥಿಗಳು PCMB 4 ವಿಷಯದ ಎಕ್ಸಾಮ್ ಅನ್ನ ಬರೀತಾರೆ ಅವರಿಗೆ BSc ಅಗ್ರಿಕಲ್ಚರ್, BSc ಹಾರ್ಟಿಕಲ್ಚರ್, BSc ಫಾರೆಸ್ಟ್ರಿ, ಸೆರಿಕಲ್ಚರ್, ಅದರ ನಂತರ PCM ಕೂಡ ಬರೆದಿರ್ತಾರಲ್ವಾ, ಅದಕ್ಕೋಸ್ಕರ ಏನಾಗುತ್ತೆ, PCM ಕೂಡ ಬರೆದಿರ್ತಾರಲ್ವಾ, ಅದಕ್ಕೋಸ್ಕರ ಎಂಜಿನಿಯರಿಂಗ್ ರ್ಯಾಂಕ್ ಕೂಡ ಅನೌನ್ಸ್ ಆಗುತ್ತೆ. ನಂತರ PCBನೂ ಬರೆದಿದ್ದಾರೆ, ಅದಕ್ಕೋಸ್ಕರ ನರ್ಸಿಂಗ್ ಕೋರ್ಸ್ನ ರ್ಯಾಂಕ್ ಕೂಡ ಅನೌನ್ಸ್ ಆಗುತ್ತೆ. B ಫಾರ್ಮಾ, ಫಾರ್ಮಾ ಡಿ ಕೋರ್ಸ್ನ ರ್ಯಾಂಕ್ ಕೂಡ ಅನೌನ್ಸ್ ಆಗುತ್ತೆ. ಅದರ ನಂತರ ವೆಟರ್ನರಿ ಸೈನ್ಸ್, ಅನಿಮಲ್ ಹಸ್ಬೆಂಡ್ರಿ, ನ್ಯಾಚುರೋಪತಿ ಮತ್ತು ಯೋಗ ಎಲ್ಲ ಕೋರ್ಸ್ಗಳ ರ್ಯಾಂಕಿಂಗ್ ಅನ್ನ ಅನೌನ್ಸ್ ಮಾಡ್ತಾರೆ. PCMB 4 ವಿಷಯಗಳ ಎಕ್ಸಾಮ್ ಅನ್ನ ಬರೆದ್ರೆ. ನಂತರ ಇದಿಷ್ಟು ವಿಷಯಗಳಾಗಿತ್ತು. ವಿಡಿಯೋ ಸಹಾಯ ಆಗಿದ್ರೆ ಏನು ಮಾಡ್ತೀರಾ? ನಿಮ್ಮ ಫ್ರೆಂಡ್ಸ್ಗೂ ಕೂಡ ಸಹಾಯ ಆಗುತ್ತೆ, ಶೇರ್ ಮಾಡಿ. ನಂತರ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಬಾಕ್ಸ್ ತಿಳಿಸಿ, ಅಥವಾ ಏನಾದ್ರು ಡೌಟ್ಸ್ ಇದ್ರೆ ಅದನ್ನು ಕೂಡ ಕಮೆಂಟ್ ಬಾಕ್ಸ್ ತಿಳಿಸಿ. ಚೆನ್ನಾಗಿ ಪ್ರಿಪೇರ್ ಆಗಿ ಎಕ್ಸಾಮ್ ಅನ್ನು ಬರೀರಿ. ಎಕ್ಸಾಮ್ ಪ್ರಿಪರೇಷನ್ ಬಗ್ಗೆ ಹಲವಾರು ವಿಡಿಯೋಗಳನ್ನ ಶೇರ್ ಮಾಡಿದ್ದೇವೆ, ಅವುಗಳನ್ನ ಚೆಕ್ ಮಾಡ್ಬೋದು, ಚೆಕ್ ಮಾಡಿ. ನಂತರ ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.